ನಮಸ್ಕಾರ ವಿದ್ಯಾರ್ಥಿಗಳೇ, ಕಳೆದ ವಿಡಿಯೋದಲ್ಲಿ ನಾವು ಹೃದಯದ ರಚನೆ ಮತ್ತು ಅದರ ಕಾರ್ಯದ ಬಗ್ಗೆ ಅಭ್ಯಾಸವನ್ನು ಮಾಡಿದ್ದೇವೆ. ಈಗ ನಾವು ರಕ್ತವಾಹಿನಿಗಳ ಬಗ್ಗೆ ಅಭ್ಯಾಸವನ್ನು ಮಾಡುವ. ರಕ್ತವಾಹಿನಿಗಳ ರಚನೆ ಮತ್ತು ಕಾರ್ಯದ ಬಗ್ಗೆ ನಮಗೆ ಇಲ್ಲಿ ಅಭ್ಯಾಸವನ್ನು ಮಾಡುವುದಿದೆ. ಮೊದಲಾಗಿ ಹೃದಯದ ಸ್ಪಂದನ ಸತತವಾಗಿ ಆಗಿರುತ್ತದೆ. ಸ್ಪಂದನೆ ಎಂದರೆ ಬಡಿತ. ಹೃದಯದ ಬಡಿತವು ಸತತವಾಗಿ ಆಗಿರುತ್ತಿರುತ್ತದೆ. ಅದರ ಆಕುಂಚನ ಮತ್ತು ಶಿಥಿಲೀಕರಣ ಸತತವಾಗಿ ಆಗುತ್ತಿರುತ್ತದೆ ಮತ್ತು ಅದರಿಂದಾಗಿ ಈ ಯಾವ ರಕ್ತವಾಹಿನಿಗಳಿರುತ್ತವೆ ಅವುಗಳಲ್ಲಿ ರಕ್ತವು ಸದಾವಾಗಿ ಹರಿಯುತ್ತಿರುತ್ತದೆ. ಮತ್ತು ಈ ರಕ್ತವಾಹಿನಿಗಳಲ್ಲಿ ಎರಡು ಪ್ರಕಾರಗಳಿವೆ, ರೋಹಿಣಿ ಮತ್ತು ನಿಲೆ. ಎರಡು ಪ್ರಕಾರಗಳು, ರೋಹಿಣಿ ಮತ್ತು ನಿಲೆ. ಇವುಗಳಲ್ಲಿ ವ್ಯತ್ಯಾಸ ನೋಡ್ರಿ. ರೋಹಿಣಿಗಳಿಗೆ ಇಂಗ್ಲೀಷ್ನಲ್ಲಿ ಎನ್ನುತ್ತಾರೆ ಆರ್ಟ್ರೀಸ್, ನಿಲೆಗಳಿಗೆ ಎನ್ನಿಸುತ್ತಾರೆ ವೆನ್ಸ್. ಆರ್ಟ್ರೀಸ್, ವೆನ್, ರೋಹಿಣಿ ಮತ್ತು ನಿಲೆ. ಈ ರೋಹಿಣಿಗಳು ಯಾವಿರ್ತವೆ? ಹೃದಯದ ಕಡೆಗೆ, ಹೃದಯದಿಂದ ಶರೀರದ ವಿವಿಧ ಭಾಗಗಳಿಗೆ, ಮೊದಲಾಗಿ ಹೃದಯದಿಂದ ಶರೀರದ ವಿವಿಧ ಭಾಗಗಳಿಗೆ ರಕ್ತವನ್ನು ಒಯ್ಯುವ ಕಾರ್ಯವನ್ನು ಈ ರೋಹಿಣಿಗಳನ್ನು ಮಾಡುತ್ತಿರುತ್ತವೆ. ಮತ್ತು ಈ ರೋಹಿಣಿಗಳ ವ್ಯತಿರಿಕ್ತವಾಗಿ ಪುಪ್ಪುಸ ರೋಹಿಣಿ ಈ ವ್ಯತಿರಿಕ್ತವಾಗಿ ಎಲ್ಲ ರೋಹಿಣಿಗಳು ಆಕ್ಸಿಜನ್ ಯುಕ್ತ ರಕ್ತವನ್ನು ಹರಿಯುತ್ತವೆ. ಅಂದರೆ ಪುಪ್ಪುಸ ರೋಹಿಣಿ ಒಂದು ರೋಹಿಣಿ ಇರುವುದು. ಅದರ ವ್ಯತಿರಿಕ್ತವಾಗಿ ಎಲ್ಲ ರೋಹಿಣಿಗಳು ಆಕ್ಸಿಜನ್ ಯುಕ್ತ ರಕ್ತವನ್ನೇ ಒಯ್ಯುವು, ಎಂದರೆ ಶುದ್ಧ ರಕ್ತ. ಅವು ಏನು ಮಾಡುವೆಂದರೆ ಹೃದಯದಿಂದ ಶರೀರದವರೆಗೆ ಮತ್ತು ಅದರಲ್ಲಿ ಎಲ್ಲವೂ ಆಕ್ಸಿಜನ್ ಯುಕ್ತ ಆಗಿರುವು, ಶುದ್ಧವಾಗಿರುವು. ಒಂದೇ ಒಂದು ಅದಕ್ಕೆ ವ್ಯತಿರಿಕ್ತ ಎಂದರೆ ಪುಪ್ಪುಸ ರೋಹಿಣಿ. ಇದರಲ್ಲಿ ಡಿಆಕ್ಸಿಜನೇಟೆಡ್, ಆಕ್ಸಿಜನ್ ಇರಲಾರದೆ ಎಂದರೆ ಅಶುದ್ಧ ರಕ್ತದಲ್ಲಿ ಇರುವುದು. ಈ ರೋಹಿಣಿಗಳಾಗಿರುತ್ತವೆ ಶರೀರದ ಒಳಭಾಗದಲ್ಲಿರುತ್ತವೆ, ತುಂಬ ಆಳವಾದ ಭಾಗದಲ್ಲಿರುತ್ತದೆ, ನಮಗೆ ಕಾಣಿಸುವುದಿಲ್ಲ. ತ್ವಚೆ ಇದ್ದ ಕಾರಣ, ತುಂಬ ಒಳಗಿದ್ದ ಕಾರಣ ನಮಗೆ ಕಾಣಿಸುವುದಿಲ್ಲ. ಮತ್ತು ಅವುಗಳ ಭಿತ್ತಿಕೆಗಳಾಗಿರುತ್ತವೆ ದಪ್ಪವಾಗಿರುತ್ತವೆ. ಭಿತ್ತಿಕೆಗಳೆಂದರೆ ಮೇಲಿನ ಯಾವ ಆವರಣ ಇರುತ್ತದೆ ಅದು ದಪ್ಪವಾಗಿರುತ್ತದೆ ಮತ್ತು ಅವುಗಳಿಗೆ ಪಟಲಗಳು ಇರುವುದಿಲ್ಲ. ಪಟಲ ಅಂದರೆ ನೋಡ್ರಿ, ಇಲ್ಲಿ ನಿಮಗೆ ರೋಹಿಣಿ ಕಾಣಿಸುತ್ತದೆ, ಇದರಲ್ಲಿ ಯಾವುದೇ ಎರಡು ಭಾಗವೇ ಇಲ್ಲ. ಆದರೆ ಇಲ್ಲಿ ನೀವು ನಿಲೆ ನೋಡುತ್ತಿದ್ದೀರಿ, ಇದರಲ್ಲಿ ಪಟಲಗಳು ಎಂದರೆ ಹೀಗೆ ಎರಡು ಭಾಗಗಳು ಕಾಣಿಸುತ್ತಿವೆ. ಅದರ ಸಲುವಾಗಿ ರೋಹಿಣಿಗಳಲ್ಲಿ ಪಟಲಗಳು ಇರುವುದು ಇಲ್ಲ. ಈಗ ನಿಲೆಗಳ ಬಗ್ಗೆ ಅಭ್ಯಾಸವನ್ನು ಮಾಡುವ. ನಿಲೆಗಳು ಏನು ಮಾಡುತ್ತವೆ ಅಂದರೆ ಹೃದಯದ ಕಡೆಗೆ ರಕ್ತವನ್ನು ಒಯ್ಯುತ್ತವೆ. ಶರೀರದ ವಿವಿಧ ಭಾಗಗಳಿಂದ ಹೃದಯದ ಕಡೆಗೆ ಒಯ್ಯುತ್ತವೆ ಮತ್ತು ಹೃದಯದಿಂದ ಶರೀರದವರೆಗೆ ತರುವ ಕಾರ್ಯ ರೋಹಿಣಿದು. ಮತ್ತು ಆ ಶರೀರದಲ್ಲಿ ಅನೇಕ ಭಾಗಗಳಿಂದ ಹೃದಯದ ಕಡೆಗೆ ರಕ್ತವನ್ನು ಒಯ್ಯುವ ಕಾರ್ಯ ನಿಲೆಗಳದು ಆಗಿದೆ. ಮತ್ತು ಇಲ್ಲಿಯೂ ಕೂಡ ಪುಪ್ಪುಸ ರೋಹಿಣಿಯ ವ್ಯತಿರಿಕ್ತವಾಗಿ ಎಲ್ಲವುಗಳು ಅಶುದ್ಧ ರಕ್ತವನ್ನು ಒಯ್ಯುವು. ಆದರೆ ಪುಪ್ಪುಸ ರೋಹಿಣಿ ಯಾವುದಿರುತ್ತದೆ, ಪುಪ್ಪುಸ ನಿಲೆ ಯಾವುದಿರುತ್ತದೆ ಅದು ಇಲ್ಲಿ ಶುದ್ಧ ರಕ್ತ ಹರಿಯುವುದು. ಇವು ತ್ವಚೆ ಹತ್ತಿರವಾಗಿರುತ್ತವೆ, ತುಂಬ ಹತ್ತಿರವಾಗಿರುತ್ತವೆ ತ್ವಚೆ. ಅದರ ಸಲುವಾಗಿ ಇವುಗಳ ಭಿತ್ತಿಗಳು ಯಾವಿರುತ್ತವೆ ತೆಳುವಾಗಿರುತ್ತವೆ ಮತ್ತು ಇದರಲ್ಲಿ ಪಟಲಗಳು ಇರುತ್ತವೆ. ಇವುಗಳಲ್ಲಿ ಪಟಲಗಳು ಇರುತ್ತವೆ. ನೋಡ್ರಿ ಯಾವ ಭಿನ್ನತೆಗಳು ನಮಗೆ ರೋಹಿಣಿ ಮತ್ತು ನಿಲೆಗಳಲ್ಲಿ ಕಂಡುಬಂದು ಇವುಗಳ ಮೇಲೆ 2 ಮಾರ್ಕ್ಗಳಲ್ಲಿ ವ್ಯತ್ಯಾಸ ಬರೆಯಿರಿ ಎಂಬ ಕ್ವಶನ್ ಬರಬಹುದು. ಅದರ ಸಲುವಾಗಿ ನಾನು ನಿಮಗೆ ಹೇಳುತ್ತಿದ್ದೇನೆ. ಮೊದಲಾಗಿ ಏನು ಬರೀಬೇಕು, ಹೃದಯದಿಂದ ಶರೀರದವರೆಗೆ ವಿವಿಧ ಭಾಗಗಳವರೆಗೆ ಕಡೆಗೆ ರಕ್ತ ಒಯ್ಯುವ ಕಾರ್ಯವನ್ನು ಮಾಡುತ್ತವೆ ರೋಹಿಣಿಗಳು. ಮತ್ತು ಶರೀರದ ವಿವಿಧ ಭಾಗಗಳಿಂದ ಹೃದಯದ ಕಡೆಗೆ ಒಯ್ಯುವ ಕಾರ್ಯವನ್ನು ಮಾಡುತ್ತವೆ ನಿಲೆಗಳು. ಪುಪ್ಪುಸ ರೋಹಿಣಿಯ ವ್ಯತಿರಿಕ್ತವಾಗಿ ಎಲ್ಲ ರೋಹಿಣಿಗಳು ಆಕ್ಸಿಜನ್ ಯುಕ್ತವನ್ನು ಹರಿಯುತ್ತವೆ. ಆದರೆ ಇಲ್ಲಿ ಪುಪ್ಪುಸ ನಿಲೆಯ ವ್ಯತಿರಿಕ್ತವಾಗಿ ಎಲ್ಲ ನಿಲೆಗಳಿಂದ ಅಶುದ್ಧ ರಕ್ತ ಹರಿಯುತ್ತದೆ. ಮತ್ತು ರೋಹಿಣಿಗಳು ತ್ವಚೆಯ ಹತ್ತಿರ ಇರುವವು, ರೋಹಿಣಿಗಳು ತ್ವಚೆಯ ಆಳವಾದ ಭಾಗದಲ್ಲಿರುವು, ನಿಲೆಗಳು ತ್ವಚೆಯ ಹತ್ತಿರವಾಗಿರುವು. ಮತ್ತು ರೋಹಿಣಿಗಳ ಭಿತ್ತಿಕೆಗಳು ದಪ್ಪವಾಗಿರುವು, ನಿಲೆಗಳ ಭಿತ್ತಿಕೆಗಳು ತೆಳುವಾಗಿರುವು. ರೋಹಿಣಿಗಳಲ್ಲಿ ಪಟಲಗಳು ಇರುವುದಿಲ್ಲ ಮತ್ತು ನಿಲೆಗಳಲ್ಲಿ ಪಟಲ ಇರುವುದು. ಮತ್ತು ಇಲ್ಲಿ ಒಂದು ಯಾವ ಡಯಾಗ್ರಾಮ್ ಇದೆ, ಮೊದಲಾಗಿ ರೋಹಿಣಿ ತೆಗೆಯಿರಿ, ನಂತರ ಇಲ್ಲಿ ನಿಲೆಗಳನ್ನು ನೀವು ತೆಗೆಯಬಹುದು. ಈ ಪ್ರಕಾರವಾಗಿ ಇಲ್ಲಿ ರೋಹಿಣಿ ಮತ್ತು ನಿಲೆಗಳ ಅಭ್ಯಾಸವಿದೆ. ಈಗ ನೋಡ್ರಿ, ಹೀಗೆ ಆಗಿ ಹೋದರು. ಇದರಲ್ಲಿ ಮೊದಲನಾಗಿ 1628ರಲ್ಲಿ ವಿಲಿಯಂ ಹಾರ್ವೆ ಇವರೊಬ್ಬ ಬ್ರಿಟಿಷ್ ಡಾಕ್ಟರ್ ಆಗಿದ್ದರು. ಬ್ರಿಟಿಷ್ ಡಾಕ್ಟರ್ ಇವರು ಆಗಿದ್ದರು. ಮತ್ತು ಇವರು ಯಾವುದರ ವರ್ಣನೆ ಮಾಡಿದ್ದಾರೆ ಎಂದರೆ ರಕ್ತಾಭಿಸರಣ ಸಂಸ್ಥೆ ಮತ್ತು ಅದರಲ್ಲಿ ನಡೆಯುತ್ತಿರುವ ಹೃದಯದ ಕಾರ್ಯ ಹೇಗೆ ಆಗುತ್ತಿರುತ್ತದೆ ಎಂಬುದರ ಬಗ್ಗೆ ಇವರು ಅಭ್ಯಾಸವನ್ನು ಮಾಡಿದ್ದಾರೆ ಮತ್ತು ಅದರ ವರ್ಣನೆಯನ್ನು ಇವರು ಮಾಡಿದ್ದಾರೆ. ಅವರ ಪ್ರಕಾರವಾಗಿ ನಮ್ಮ ಹೃದಯ ಏನಿದೆ ಎಂದರೆ ಒಂದು ಸ್ನಾಯುಮಯ ಪಂಪು ಆಗಿದೆ. ಒಂದು ಸ್ನಾಯುಮಯ ಪಂಪು ನಮ್ಮ ಹೃದಯ ಆಗಿದೆ ಮತ್ತು ಶರೀರದಲ್ಲಿ ರಕ್ತಾಭಿಸರಣದ ಕಾರ್ಯ ಈ ಹೃದಯದ ಕಾರಣದಿಂದಲೇ ಆಗುತ್ತದೆ ಎಂಬುದನ್ನು ಅವರು ಸಿದ್ಧ ಕೂಡ ಮಾಡಿದ್ದಾರೆ. ಅವರ ಸಿದ್ಧಾಂತವಾಗಿದೆ ಇದು. ಏನು, ನಮ್ಮ ಶರೀರದಲ್ಲಿ ಹೃದಯ ಇದು ಒಂದು ಪಂಪು ಆಗಿದೆ ಮತ್ತು ಅದರ ಕಾರಣದಿಂದಾಗಿ ಇಲ್ಲಿ ರಕ್ತಾಭಿಸರಣ ಸಂಸ್ಥೆ ಕಾರ್ಯ ಮಾಡುತ್ತಿರುತ್ತದೆ.
ಮತ್ತು ರಕ್ತವಾಹಿನಿಗಳ ಪಟಲಗಳ ಕಾರ್ಯವು ಕೂಡ ಹೇಗೆ ಆಗುತ್ತಿರುತ್ತದೆ ಎಂಬುದು ಇಲ್ಲಿ ಇವರು ಹೇಳಿದ್ದಾರೆ. ಯಾರು? ಇವರ ಹೆಸರು ವಿಲಿಯಂ ಹಾರ್ವೆ. ರಕ್ತವಾಹಿನಿಗಳಲ್ಲಿ ಪಟಲಗಳಿದ್ದವು ನೋಡ್ರಿ, ನಾವು ನಿಲೆಗಳಲ್ಲಿ ಪಟಲಗಳಿರುತ್ತವೆ ಎಂದು ನೋಡಿದ್ದೇವೆ. ಈ ಪಟಲಗಳ ಕಾರ್ಯ ಹೇಗೆ ಮಾಡುತ್ತಿರ್ತವೆ ಎಂಬುದನ್ನು ಕೂಡ ಇಲ್ಲಿ ಇವರು ಅಭ್ಯಾಸವನ್ನು ಮಾಡಿದ್ದಾರೆ. ಈ ಪ್ರಕಾರವಾಗಿ ನಿಮಗೆ ಕೇಶವಾಹಿನಿಗಳು ಕಾಣಿಸುತ್ತವೆ. ಕೇಶವಾಹಿನಿಗಳ ಬಗ್ಗೆ ನಾವು ಅಭ್ಯಾಸವನ್ನು ಮಾಡುವ. ಅಲ್ಲಿವರೆಗೆ ನೋಡ್ರಿ, ಇಲ್ಲಿ ಇದೆ ಕೇಶವಾಹಿನಿಗಳು. ಅದರ ಮೊದಲು ವಿಚಾರ ಮಾಡಿರಿ ಎಂದು ಹೇಳಿದ್ದೆ ನೋಡ್ರಿ. ಏನಿದೆ ವಿಚಾರ ಮಾಡಿರಿ. ನೆಲೆಗಳ ಪೊಳ್ಳು ಭಾಗದಲ್ಲಿ ಪಟಲಗಳಿರುತ್ತವೆ. ನೆಲೆಗಳ ಪೊಳ್ಳು ಭಾಗದಲ್ಲಿ ಪಟಲಗಳು ಇರುತ್ತವೆ. ಅದರಿಂದ ಏನಾಗುತ್ತದೆ ನೋಡಿ, ನೆಲೆಗಳ ಪೊಳ್ಳು ಭಾಗದಲ್ಲಿ ನಮಗೆ ಪಟಲ ಕಾಣಿಸುತ್ತವೆ. ಇವು ಏಕೆ ರೋಹಿಣಿಗಳಲ್ಲಿ ಏಕೆ ಇರುವುದಿಲ್ಲ ಎಂದು ಕೇಳಲಾಗಿದೆ. ನೀವು ಇಲ್ಲಿ ನೋಡಿದರೆ ರೋಹಿಣಿಗಳ ಕಾರ್ಯ ಏನು? ಹೃದಯದಿಂದ ಶರೀರದ ವಿಭಾಗದಿಂದ. ಹೃದಯದಲ್ಲಿರುವುದು ನಮ್ಮ ಶರೀರದ ಸ್ವಲ್ಪ ಮೇಲ್ಭಾಗದಲ್ಲಿ ಎದೆಯ ಭಾಗದಲ್ಲಿ ಮತ್ತು ಕಾಲಿನವರೆಗಿನ ರಕ್ತವನ್ನು ಅಲ್ಲಿ ಕಾಲಿವರೆಗೆ ಮತ್ತು ಇಲ್ಲಿವರೆಗೆ ಮೆದುಳಿನವರೆಗೆ ರಕ್ತ ಒಯ್ಯುವ ಸಲುವಾಗಿ ಈ ರೋಹಿಣಿಗಳಿಗೆ ಹೆಚ್ಚು ಶಕ್ತಿ ಬೇಕಾಗುವುದಿಲ್ಲ. ಏಕೆಂದರೆ ಮೆದುಳಿನವರೆಗೆ ಒಯ್ಯಲು ಮಾತ್ರ ಮೇಲಿರುತ್ತದೆ, ಅದರ ಸಲುವಾಗಿ ಸ್ವಲ್ಪ ಶಕ್ತಿ ಬೇಕಾಗುತ್ತೆ. ಆದರೆ ಕೆಳಗೆ ಹೋಗುವ ಸಲುವಾಗಿ ಅವುಗಳಿಗೆ ಶಕ್ತಿ ಬೇಕಾಗುವುದಿಲ್ಲ. ಏಕೆಂದರೆ ಅವು ತೆಳಗೆ ಹೋಗುತ್ತಿರುತ್ತವೆ. ಆರಾಮವಾಗಿ ಅವು ಪೃಥ್ವಿಯ ಗುರುತ್ವಾಕರ್ಷಣೆಯಿಂದಾಗಿ ತೆಳಗೆ ಬರುತ್ತವೆ. ಆದರೆ ನೆಲೆಗಳ ಕಾರ್ಯ ಏನು ಮಾಡ್ತವೆ? ಶರೀರದ ವಿವಿಧ ಭಾಗಗಳಿಂದ ಹೃದಯದ ಕಡೆಗೆ ಅಂದರೆ ಮೇಲಕ್ಕೆ ಒಯ್ಯುವ ಕಾರ್ಯ ಮಾಡ್ತವೆ. ಮೇಲಕ್ಕೆ ಒಯ್ಯುವ ಒಂದೇ ಶಕ್ತಿಯಲ್ಲಿ ಮೇಲಿನವರೆಗೆ ರಕ್ತವನ್ನು ಒಯ್ಯುವ ಶಕ್ತಿ ಈ ನೆಲೆಗಳಲ್ಲಿ ಇರುವುದಿಲ್ಲ. ಎಂದರೆ ಈ ನೆಲೆಗಳು ಸ್ವಲ್ಪವಾಗಿ ರಕ್ತವನ್ನು ಮೇಲೆ ಇಳಿಸುತ್ತವೆ. ಉದಾಹರಣೆಗೆ ತೆಗೆದುಕೊಳ್ಳಿರಿ, ಇಲ್ಲಿ ಕಾಲಿನಲ್ಲಿ ಇರುತ್ತದೆ, ಕಾಲಿನಲ್ಲಿ ಹೃದಯದವರೆಗೆ ಒಯ್ಯುವುದಿದೆ. ನೆಲೆಗಳಿಗೆ ಒಂದೇ ಶಕ್ತಿಯಲ್ಲಿ ಅವರಿಗೆ ಹೃದಯದವರೆಗೆ ಒಯ್ಯಲಾಗುವುದಿಲ್ಲ. ಅದರ ಸಲುವಾಗಿ ಮೊದಲಾಗಿ ಅದು ಮೊಳಕಾಲಿನವರೆಗೆ ಶಕ್ತಿಯನ್ನು ಹಚ್ಚುವುದು, ಅದರ ನಂತರ ಪುನಃ ಹೀಗೆ ಇದು ಉದಾಹರಣೆ ಇದೆ. ಪುನಃ ಮುಂದೆ ಹೃದಯದ ಕಡೆಗೆ ಹೋಗುವುದು, ಅಲ್ಲಿಂದ ಮುಂದೆ ಪುನಃ ಕಿಡ್ನಿಗಳವರೆಗೆ, ಪುನಃ ಅಲ್ಲಿಂದ ಹೃದಯದವರೆಗೆ ಇಲ್ಲಿ ಹೋಗುತ್ತದೆ. ಆದರೆ ಅಲ್ಲಿ ಹೋಗುವಾಗ ಒಂದು ವೇಳೆ ಪಟಲಗಳು ಇಲ್ಲದಿದ್ದರೆ ಇಲ್ಲಿಂದ ಕಾಲಿನ ಮೊಳಕಾಲಿನ ಹೋದ ರಕ್ತ ಪುನಃ ಕೆಳಗೆ ಬಿದ್ದರೆ, ಅದರ ಸಲುವಾಗಿ ಈ ಪಟಲಗಳು ಒಂದು ವೇಳೆ ಇದ್ದರೆ ಈ ಪಟಲಗಳಿಂದ ರಕ್ತವು ತಡೆಯಲ್ಪಡುವುದು ಮತ್ತು ಅದಕ್ಕೆ ಪುನಃ ಕೆಳಗೆ ಹೋಗುವುದಿಲ್ಲ. ಮೊದಲಾಗಿ ರಕ್ತ ಹೋಗುವುದು, ಆದರೆ ಈ ಪಟಲ ಹೀಗೆ ಮತ್ತೆ ತೆರೆಯು ಮತ್ತು ಯಾವಾಗ ಅದು ನಿಲ್ಲುವುದು ಆಗ ಪಟಲ ನಿಲ್ಲುವುದು. ಇಲ್ಲಿ ಆಕುಂಚನ ಶಿಥಿಲೀಕರಣದಿಂದಾಗಿ ಒಂದೇ ವೇಳೆಯಲ್ಲಿ ಅಷ್ಟು ಶಕ್ತಿ ಆಗುವುದಿಲ್ಲ. ಆಕುಂಚನ ಆದ ನಂತರ ಆಕುಂಚನ ಮತ್ತು ಶಿಥಿಲೀಕರಣ ಯಾವುದೇ ಒಂದು ಪ್ರಕ್ರಿಯೆ ಆದ ನಂತರ ಅದು ಮುಂದೆ ಸರಿಯುತ್ತದೆ ಮತ್ತು ಪುನಃ ಅಲ್ಲಿ ನಿಲ್ಲದ ಕಾರಣ ಎಂದರೆ ಪುನಃ ಆಕುಂಚನ ಶಿಥಿಲೀಕರಣ. ಇದರಿಂದಾಗಿ ಇಲ್ಲಿ ಈ ಪಟಲಗಳಿರುತ್ತವೆ. ಒಂದು ವೇಳೆ ಪಟಲ ಇದ್ದರೆ ಆ ರಕ್ತ ಇಲ್ಲದಿದ್ದರೆ ಅದರ ರಕ್ತ ಕೆಳಗೆ ಬೀಳುತ್ತದೆ. ಅದರ ಸಲುವಾಗಿ ಇಲ್ಲಿ ಆಕುಂಚನ ಶಿಥಿಲೀಕರಣ ಮತ್ತು ಈ ಪಟಲಗಳು ಇದರಿಂದ ಇದು ಮಹತ್ವದಾಗಿದೆ. ಪಟಲಗಳು ಮಹತ್ವದಾಗಿದೆ ಏಕೆಂದರೆ ಇಲ್ಲಿ ರಕ್ತವು ಕೆಳಗೆ ಬೀಳುವುದಿಲ್ಲ. ಒಂದು ವೇಳೆ ಈ ಪಟಲಗಳು ಇದ್ದರೆ, ಒಂದು ವೇಳೆ ಇಲ್ಲದಿದ್ದರೆ ರಕ್ತ ಪುನಃ ಕೆಳಗೆ ಬೀಳುವುದು. ಅದರ ಸಲುವಾಗಿ ಹೃದಯದವರೆಗೆ ರಕ್ತವೇ ಹೋಗುವುದಿಲ್ಲ. ಅದರ ಸಲುವಾಗಿ ಪಟಲಗಳು ತುಂಬ ಮಹತ್ವದಾಗಿವೆ. ಈ ಪ್ರಕಾರವಾಗಿ ಈ ಪಟಲಗಳ ಕಾರ್ಯವಾಗಿದೆ. ಈಗ ನಾವು ಕೇಶವಾಹಿನಿಗಳ ಬಗ್ಗೆ ಅಭ್ಯಾಸವನ್ನು ಮಾಡುವ. ಕೇಶವಾಹಿನಿಗಳೆಂದರೆ ಕೇಶಿಗೆಗಳು ಕೂಡ ಅನ್ನುತ್ತಾರೆ. ಇಂಗ್ಲೀಷ್ನಲ್ಲಿ ಅವುಗಳಿಗೆ ಕ್ಯಾಪಿಲರೀಸ್ ಎಂದು ಕರೆಯುತ್ತವೆ. ನಾವು ಕೇಶವಾಹಿನಿ ಬಗ್ಗೆ ಇಲ್ಲಿ ಸ್ವಲ್ಪದರಲ್ಲಿ ನೋಡಿದ್ದೇವೆ ನೋಡಿರಿ. ಇಲ್ಲಿ ಈ ಭಾಗದಲ್ಲಿ ಕೇಶವಾಹಿನಿಗಳು ಇರುತ್ತವೆ. ಇಲ್ಲಿನ ಯಾವ CO2 ಗ್ಯಾಸ್ ಇರುತ್ತದೆ ಈ ವಾಯುಕೋಶದಲ್ಲಿ ಹೋಗುತ್ತದೆ ಮತ್ತು ಇಲ್ಲಿ ನಾವು ಆಕ್ಸಿಜನ್ ಇಲ್ಲಿ ಕೋಶವಾಹಿನಿಗಳು ಬರ್ತವೆ ಎಂಬುದನ್ನು ನೋಡಿದ್ದೇವೆ. ಕೇಶವಾಹಿನಿಗಳು ಇಲ್ಲವೇ ಕೇಶಿಗೆಗಳು ಎಂದು ಕರೆಯುತ್ತಾರೆ. ಇಲ್ಲಿ ನೋಡಿ ಕೇಶವಾಹಿನಿಗಳು ಮತ್ತು ಕೇಶಿಗೆಗಳ ಬಗ್ಗೆ ಇಲ್ಲಿ ಅಭ್ಯಾಸವನ್ನು ಮಾಡುವುದಿದೆ ನಮಗೆ. ರೋಹಿಣಿಗಳೆಂದರೆ ನಾವು ನೋಡಿದ್ದೇವೆ. ಈ ರೋಹಿಣಿಗಳು ಶರೀರದ ತುಂಬೆಲ್ಲ ಹರಡಿರ್ತವೆ. ಶರೀರದ ತುಂಬೆಲ್ಲ ರಕ್ತದ ಅವಶ್ಯಕತೆ ಇರುತ್ತದೆ. ಅದರ ಸಲುವಾಗಿ ಶರೀರದ ತುಂಬೆಲ್ಲ ಇವು ಹರಡಿರುತ್ತವೆ. ಅಲ್ಲಿಂದ ಹೃದಯದಿಂದ ಶರೀರದವರೆಗೆ ರಕ್ತವನ್ನು ಒಯ್ಯುವ ಕಾರ್ಯವನ್ನು ಮಾಡುತ್ತಿರ್ತವೆ. ಅದರ ಸಲುವಾಗಿ ಇದು ತುಂಬ ಮಹತ್ವದಾಗಿದೆ. ಇವು ಶರೀರ ತುಂಬೆಲ್ಲ ಹರಡಿರುತ್ತವೆ ಮತ್ತು ತುಂಬೆಲ್ಲ ಹರಡಿರುವಾಗ ಅವುಗಳ ವ್ಯಾಸ ಯಾವುದಿರ್ತದೆ, ವ್ಯಾಸ ಅಂದರೆ ಇದು ಹೀಗೆ ಗೋಲಾಕಾರವಾಗಿದೆ ನೋಡ್ರಿ. ಈ ಪ್ರಕಾರವಾಗಿದೆ. ಇಲ್ಲಿ ಯಾವುದಿದೆ ಇದು ವ್ಯಾಸ, ಒಳತೊಳಗ ವ್ಯಾಸ ಯಾವುದಿರುತ್ತದೆ ಅದು ಕಡಿಮೆ ಆಗುತ್ತಾ ಹೋಗುತ್ತದೆ. ಇಷ್ಟು ಕಡಿಮೆ ಆಗುತ್ತದೆ. ನಮ್ಮ ಕೂದಲಿನಂತೆ ಅವು ಕಾಣಿಸಲ್ಲ. ಅಂದರೆ ತುಂಬ ಅದರ ವ್ಯಾಸ ಕಡಿಮೆ ಆಗುತ್ತದೆ. ಒಂದು ಎಳೆ ರೇಷೆಯಾಗಿ ಅದು ಕಾಣಿಸಲು ಆರಂಭಿಸುತ್ತದೆ. ಮತ್ತು ಇವುಗಳಿಗೆ ಏನನ್ನುತ್ತಾರೆ? ಕೇಶಿಕೆಗಳು ಎನ್ನುತ್ತಾರೆ. ಇಲ್ಲಿ ನಿಮಗೆ ತೋರಿಸಿದ್ದಾರೆ ನೋಡಿರಿ. ಇಲ್ಲಿ ರೋಹಿಣಿ ಇದೆ. ಈ ರೋಹಿಣಿಗಳ ಇಲ್ಲಿ ಯಾವ ವ್ಯಾಸ ಇದೆ ಅದು ಕಡಿಮೆ ಆಗುತ್ತಾ ಹೋಗಿದೆ, ಅದು ಚಿಕ್ಕ ಚಿಕ್ಕ ಆಗುತ್ತಾ ಹೋಗಿದೆ. ಮತ್ತು ಇವುಗಳು ಯಾವಿವೆ? ಇವು ಚಿಕ್ಕ ಚಿಕ್ಕ, ಇವುಗಳಿಗೆ ಕೇಶವಾಹಿನಿಗಳು ಇಲ್ಲವೇ ಕೇಶಿಕೆಗಳು ಎಂದು ಕರೆಯುತ್ತಾರೆ. ಈ ಕೇಶವಾಹಿನಿಗಳಾಗಿರುತ್ತವೆ ಇಲ್ಲ ಕೇಶಿಕೆಗಳಾಗಿರುತ್ತವೆ ಅವುಗಳ ವ್ಯಾಸ ಅತ್ಯಂತ ಕಡಿಮೆ ಇರುತ್ತದೆ ಮತ್ತು ಅದು ಏಕಸಮಾನವಿರುತ್ತದೆ. ಎಲ್ಲ ಕೇಶವಾಹಿನಿಗಳ ಯಾವ ವ್ಯಾಸ ಇರುತ್ತದೆ ಸಮಾನ ಇರುತ್ತದೆ, ಭಿನ್ನ ಭಿನ್ನ ಇರುವುದಿಲ್ಲ, ಸಮಾನವಾಗಿಯೇ ಇರುತ್ತಿರುತ್ತವೆ. ಮತ್ತು ಈ ಯಾವ ಕೇಶವಾಹಿನಿಗಳಿರುತ್ತವೆ ಇವುಗಳ ಮೇಲೆ ತೆಳುವಾದ ಆವರಣ ಇರುತ್ತದೆ. ಅತ್ಯಂತ ತೆಳುವಾದಲ್ಲಿ ಆವರಣಗಳಿರುತ್ತದೆ. ಈ ತೆಳುವಾಗಿರುವ ಕಾರಣವೇನೆಂದರೆ, ಒಂದು ವೇಳೆ ತೆಳುವಾಗಿದ್ದರೆ ಇಲ್ಲಿ ನಾವು ಆಕ್ಸಿಜನ್ ಕೇಶವಾಹಿನಿಗಳಲ್ಲಿ ಇಲ್ಲಿ ವಾಯುಕೋಶ ನೋಡ್ರಿ, ಇಲ್ಲಿ
ವಾಯುಕೋಶ ಮತ್ತು ಕೇಶವಾಹಿನಿಗಳಲ್ಲಿ ಯಾವ ಈ ಆಕ್ಸಿಜನ್ ಮತ್ತು CO2 ಯಾವ ಸ್ಥಾನಾಂತರವಿದೆ ಅದು ಆಗಲು ಸುಲಭತೆಯಾಗುವುದು. ಒಂದು ವೇಳೆ ಇದರ ಆವರಣ ತೆಳುವಾಗಿರದೆ ದಪ್ಪವಾಗಿದ್ದರೆ ಅದು ಆಗಲು ಡಿಫಿಕಲ್ಟಿ ಎಂದರೆ ಕಠಿಣತೆಯಲ್ಲಿ ನಿರ್ಮಾಣವಾಗುತ್ತಿತ್ತು. ಅದರ ಸಲುವಾಗಿ ಅವುಗಳ ತೆಳುವಾದ ಆವರಣ ಇರುತ್ತದೆ. ಮತ್ತು ಈ ಕೇಶವಾಹಿನಿಗಳು ಏನು ಮಾಡುತ್ತೇವೆ ಅಂದರೆ ಬಹಳಷ್ಟು ಕೇಶವಾಹಿನಿಗಳು ಕೂಡಿ ಒಂದು ದೊಡ್ಡ ಈ ಪ್ರಕಾರವಾಗಿ ರೋಹಿಣಿ ಇಲ್ಲವೇ ನಿಲೆಯನ್ನು ತಯಾರಿಸುತ್ತಿರುತ್ತೇವೆ. ಬಹಳಷ್ಟು ಕೇಶವಾಹಿನಿಗಳನ್ನು ಕೂಡಿ ಅಲ್ಲಿ ಒಂದು ದೊಡ್ಡ ವ್ಯಾಸದ ವಾಹಿನಿ ತಯಾರಾಗುತ್ತದೆ. ಅವುಗಳಿಗೆ ನಾವು ನಿಲೆ ಎನ್ನುತ್ತೇವೆ. ಎಂದರೆ ನೋಡಿ, ಮೊದಲಾಗಿ ರೋಹಿಣಿಗಳಿರು, ಆ ರೋಹಿಣಿಗಳ ಕೇಶವಾಹಿನಿಗಳಾಗುವುದು. ಈ ಕೇಶವಾಹಿನಿಗಳು ಪುನಃ ಜಾಯಿಂಟಾಗಿ ಇಲ್ಲಿ ನಿಲೆಗಳು ತಯಾರಾಗುವು. ಮೊದಲಾಗಿ ರೋಹಿಣಿಗಳ ಶರೀರದಲ್ಲಿ ಹೋಗುವಾಗ ಕೇಶವಾಹಿನಿಗಳಿಂದ ಪುನಃ ಒಂದು ದೊಡ್ಡ ತಯಾರಾಗುವುದು. ಆ ಕೇಶವಾಹಿನಿಗಳ ಒಂದಾದ ನಂತರ ಇಲ್ಲಿ ನಿಲೆ ಈ ಪ್ರಕಾರವಾಗಿ ಹೃದಯದ ಕಡೆಗೆ ಹೋಗಲು ತಯಾರಾಗುವುದು. ಈ ಪ್ರಕಾರವಾಗಿ ಇಲ್ಲಿ ಈ ಕೇಶವಾಹಿನಿಗಳು ಮತ್ತು ರೋಹಿಣಿಗಳಿಂದಾಗಿ ಯಾವ ಕೇಶವಾಹಿನಿಗಳು ತಯಾರಾಗಿರುತ್ತವೆ. ಕೇಶವಾಹಿನಿಗಳು ಮೊದಲಾಗಿ ಯಾವುದರಿಂದ ಈ ರೋಹಿಣಿಗಳಿಂದ ಪುನಃ ಕೇಶವಾಹಿನಿಗಳಿಂದ ಈ ನಿಲೆಗಳ ಒಂದಾಗಿ ಇಲ್ಲಿ ನಿಲೆಗಳು ತಯಾರಾಗಿರುತ್ತವೆ ಎಂಬುದನ್ನು ನಾವೀಗ ನೋಡಿದ್ದೇವೆ. ಈಗ ನಿಮಗೆ ಗೊತ್ತಿದೆ ಎಂದು ನೋಡ್ರಿ, ಏನಿದೆ ಎಂದರೆ ನಿರೋಗಿ ಮನುಷ್ಯನ ಎದೆಗಳ ಬಡಿತದ ಪ್ರತಿ ನಿಮಿಷಕ್ಕೆ ಎಷ್ಟಾಗುತ್ತಿರುತ್ತವೆ? 72 ಬಡಿತಗಳು ಪ್ರತಿ ನಿಮಿಷಕ್ಕೆ ಒಬ್ಬ ನಿರೋಗಿ ಮಾನವನ ಹೃದಯದ ಆಗುತ್ತಿರುತ್ತದೆ. ಆದರೆ ವ್ಯಾಯಾಮ ಮಾಡುವಾಗ ಇಲ್ಲವೇ ಯಾವಾಗ ಕೆಲಸ ಮಾಡುತ್ತಿರುತ್ತವೆ ಆಗ ಇದರ ಇಲ್ಲವೇ ಯಾವುದೇ ಭಾವನೆಗಳಿರುತ್ತವೆ. ದುಃಖದ ಭಾವನೆ, ರೋಗದ ಭಾವನೆ, ದ್ವೇಷದ ಭಾವನೆ, ಇಲ್ಲವೇ ಆನಂದದ ಭಾವನೆ, ಹೀಗೆ ಯಾವ ಭಾವನೆಗಳಿರ್ತವೆ ಈ ಭಾವನೆಯಿಂದಾಗಿ ಈ ಹೃದಯದ ಬಡಿತ ಕೂಡ ಹೆಚ್ಚಾಗುತ್ತದೆ. ವ್ಯಾಯಾಮ ಮತ್ತು ಈ ಭಾವನೆಗಳಿಂದಾಗಿ ಹೆಚ್ಚಾಗುತ್ತಿರುತ್ತದೆ. ಮತ್ತು ಮನುಷ್ಯನು ಯಾವಾಗ ವಿಶ್ರಾಂತಿ ಮಾಡುತ್ತಿರ್ತಾನೆ ಎಂದರೆ ಮಲಗಿರುತ್ತಾನೆ, ಆಗ ಅದು ತುಂಬ ಕಡಿಮೆ ಆಗುತ್ತದೆ. ಮಲಗಿರುವಾಗ ಮತ್ತು ವಿಶ್ರಾಂತಿ ಮಾಡುವಾಗ ತುಂಬ ಅದು ಕಡಿಮೆ ಆಗುತ್ತದೆ. ಚಿಕ್ಕ ಮಕ್ಕಳ ಹೃದಯದ ಯಾವ ಬಡಿಯುತ್ತಿರುತ್ತೆ ಅದು ಕೂಡ ಕಡಿಮೆ ಇರುತ್ತದೆ. ಈ ಹೃದಯದ ಬಡಿತವಿರುತ್ತದೆ. ಈ ಹೃದಯದ ಬಡಿತದಲ್ಲಿ 2 ಪ್ರಕಾರಗಳ ಧ್ವನಿ ಕಂಡುಬರುತ್ತದೆ. ಏಕೆ? ಒಂದು ಆಕುಂಚನ ಮತ್ತು ಒಂದು ಶಿಥಿಲೀಕರಣ, ಹೀಗೆ 2 ಇರುವ ಅದರ ಸಲುವಾಗಿ 2 ಪ್ರಕಾರದ ಧ್ವನಿಗಳು ಯಾವಿರುತ್ತವೆ. ಅವುಗಳಲ್ಲಿ ಮೊದಲನೆಯದೇನಿದೆ ಲಬ್, ಇನ್ನೊಂದೇನಿದೆ ಡಬ್. ಲಬ್ ಡಬ್ ಲಬ್ ಡಬ್ ಹೀಗೆ ಯಾವ ಹೃದಯದ ಬಡಿತದ ಧ್ವನಿಗಳು ನಮಗೆ ಕಂಡುಬರುತ್ತವೆ. ಆಕುಂಚನ ಶಿಥಿಲೀಕರಣ ಕಾರಣದಿಂದಾಗಿ 2 ಪ್ರಕಾರದ ಧ್ವನಿಗಳು ನಮಗೆ ಕಂಡುಬರುತ್ತಿರ್ತವೆ. ಮತ್ತು ಹೃದಯದ ಬಡಿತದಿಂದಾಗಿ 1 ಸೆಕೆಂಡಿನಲ್ಲಿ ಒಂದು ಬಡಿತದಿಂದಾಗಿ ಹೃದಯದ ಪ್ರತಿಯೊಂದು ಬಡಿತದಿಂದಾಗಿ ಅಲ್ಲಿ 75 ml ಅಂದರೆ ಮಿಲಿಲೀಟರ್ ರಕ್ತವು ಮುಂದೆ ಹರಡುತ್ತದೆ. ಈಗ ಇಲ್ಲಿದೆ ರೋಹಿಣಿಗಳಲ್ಲಿ ರಕ್ತ ಹೋಗುತ್ತಿದೆ. ಆ ರೋಹಿಣಿಗಳಲ್ಲಿ ರಕ್ತ ಒಂದು ಬಡಿತದಿಂದಾಗಿ 75 ml ರಕ್ತ ಯಾವುದಿದೆ ಅದು ಮೇಲಕ್ಕೆ ಹೋಗಿದೆ ರೋಹಿಣಿಗಳಿಂದಾಗಿ. ಈ ಪ್ರಕಾರವಾಗಿ ಇಲ್ಲಿ ಯಾವ ಕೇಶವಾಹಿನಿಗಳಿರುತ್ತೆ ಇದರ ಕಾರ್ಯವಾಗಿದೆ. ಈ ಪ್ರಕಾರವಾಗಿ ನಾವು ಕೇಶವಾಹಿನಿಗಳು, ಕೇಶಿಕೆಗಳು ಇಲ್ಲವೇ ಕೇಶಿಕವಾಹಿನಿಗಳು ಇಲ್ಲವೇ ಕೇಶಿಕೆಗಳು ಎಂದು ಅವುಗಳನ್ನು ಕರೆಯುತ್ತಾರೆ. ಮತ್ತು ರೋಹಿಣಿಗಳು, ನಿಲೆಗಳ ಬಗ್ಗೆ ಇಲ್ಲಿ ಅಭ್ಯಾಸವನ್ನು ಮಾಡಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ನಾವು ಹೃದಯದಲ್ಲಿಯ ರಕ್ತಾಭಿಸರಣದ ಕಾರ್ಯವನ್ನು ನೋಡುವ. ಅಲ್ಲಿವರೆಗೆ ನೀವು ಅಭ್ಯಾಸವನ್ನು ಮಾಡಿರಿ.